ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಟು ನನ್ನ ಕತೆ ನಿಮ್ಮ ಜೊತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಮತ್ತು ಏನು ಅಂದರೆ ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಳ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಇದು ಡೇ 1 ಆಫ್ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರುತ್ತೆ. ಇವಾಗ ನಾನು ಒಂದು ಮಿಲೆಟ್ಸ್ ಮಾಲ್ಟ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಮಿಲೆಟ್ಸ್ ಮಾಲ್ಟ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ನಲ್ಲ. ಸೊ ಇವಾಗ ಅದರಿಂದ ಯಾವ ರೀತಿ ಮಾಲ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಸೊ ಇವಾಗ ಮೊದಲು ನಾವು ಈ ಥರ ಸ್ಟವ್ನ ಆನ್ ಮಾಡ್ಕೊಂಬಿಟ್ಟು ಇದಕ್ಕೆ ಈ ಥರ ಒಂದು ಗ್ಲಾಸಲ್ಲಿ ಒಂದು ಲೋಟ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಲೋಟ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ನೀರು ಒಂದು ಸ್ವಲ್ಪ ಬಿಸಿಯಾಗೋದಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಇದು ಇವಾಗ ಒಂದು ಸ್ವಲ್ಪ ನೀರು ಬಿಸಿ ಆಗ್ತಿರಬೇಕಾದ್ರೇ ಒಂದು ಸ್ವಲ್ಪ ಉಪ್ಪನ್ನು ನಾವು ಇದರಲ್ಲಿ ಹಾಕ್ಕೊಳ್ಳೋಣ. ನೀವು ಇದರಲ್ಲಿ ಈ ಥರ ಕಲ್ಲುಪ್ಪಾದರೂ ಹಾಕ್ಕೋಬೋದು, ಅಥವಾ ಪುಡಿಯಾಗಿರೋವಂಥ ಉಪ್ಪನ್ನಾದರೂ ಸಹ ಹಾಕ್ಕೋಬೋದು, ಸಣ್ಣ ಉಪ್ಪನ್ನಾದರೂ ಹಾಕ್ಕೋಬೋದು. ಇವಾಗ ಇದನ್ನ ಉಪ್ಪು ಹಾಕಿ ಒಂದು ಸ್ವಲ್ಪ ಇದು ಬಿಸಿ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಬಿಸಿಯಾಗಿ ಈ ಪೌಡರ್ ಹೇಗೆ ಮಾಡೋದು ಅಂತ ಬೇಕು ಅಂದರೆ ನೀವು ಇದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಇನ್ನೊಂದು ಸಲ ಈ ಪೌಡರ್ ಹೇಗೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಇದಕ್ಕೆ ನಾವು ಇದರಲ್ಲಿ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಾಕು. ಇಷ್ಟ ಆದರೆ ಇದನ್ನು ಹೀಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಇದನ್ನು ಎತ್ತಿಡೋಣ. ಇವಾಗೇನು ಇದನ್ನು ನಾವು ನೋಡ್ತಾ ಇದ್ದೀವಲ್ಲ, ಇದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಸ್ವಲ್ಪ ಏನು ಭಾಳನೇ ಹಾಕ್ಬಿಟ್ಟು ನೀಟಾಗಿ ಇದು ಗಂಟಿಲ್ಲದೆ ಇರೋ ಥರ ಈ ಥರ ಕಲಿಸ್ಕೋಬೇಕು. ನೋಡಿ, ಇದು ಹೆಚ್ಚಾಗಿ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಇನ್ನೂ ಒಂದು ಸ್ವಲ್ಪ ನೀರು ತಣ್ಣಗಿರ್ಬೇಕಾದ್ರೇ ಹಾಗೇನೂ ಹಾಕ್ಬೋದು. ನಾನು ಯಾವಾಗಲೂ ಇದನ್ನು ಇದೇ ಥರ ಮಾಡೋದು. ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು, ತಣ್ಣಗಿರುವಂಥ ನೀರು ಹಾಕ್ಬಿಟ್ಟು, ಇವಾಗ ಏನು ಬಿಸಿ ಮಾಡೋಕೆ ಇಟ್ಟಿರ್ತೀವಲ್ಲ ಆ ನೀರಿಗೆ ಇದನ್ನು ಹಾಕ್ತೀನಿ. ಇದೇ ರೀತಿ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ನಿಮಗೆ ಇಲ್ಲಿ ಯಾವುದಾದ್ರೂ ಗಂಟಿನ ಥರ ಏನಾದರೂ ಸಿಕ್ತು ಅಂತಂದರೆ ಇದನ್ನು ನೀಟಾಗಿ ಈ ಥರ ಕೈಯಲ್ಲಿ ಈ ಥರ ಇದು ಮಾಡಿಕೊಂಡ್ರೆ ಇದೆಲ್ಲ ಹೋಗ್ಬಿಡುತ್ತೆ, ಗಂಟಾಗಿರುವಂಥದ್ದೆಲ್ಲ. ಆಯಿತು ನೋಡಿ, ಇವಾಗ ಇದರಲ್ಲಿ ಯಾವುದೇ ರೀತಿ ಗಂಟಿಲ್ಲ, ಈ ಥರ ಎಲ್ಲ. ಇವಾಗ ನಾವು ನೆಕ್ಸ್ಟು ಏನು ಇದನ್ನು ಕಲಸಿಟ್ಕೊಂಡಿದ್ವಲ್ಲ, ಇದನ್ನು ಇದ್ರಿಗೆ ಹಾಗೆ ಒಂದೊಂದೇ ಸ್ಪೂನು ಹಾಕ್ಕೊಳ್ತಾ ಬರೋಣ. ಹೀಗೆ ಇದರಲ್ಲಿ ಸ್ವಲ್ಪನೇ ಹಾಕ್ತಾ ಇದನ್ನು ನೀಟಾಗಿ ಗುರಾಡಬೇಕು. ಹೀಗೆ ಗುರಾಡ್ತಾ ಇದ್ದೀನಿ. ನಿಮಗೆ ತೆಳ್ಳಗೆ ಬೇಕು ಅಂದರೆ ಇದನ್ನು ತೆಳ್ಳಗೂ ಸಹ ಮಾಡ್ಕೋಬೋದು, ಗಟ್ಟಿಗೆ ಬೇಕು ಅಂದರೆ ಇದನ್ನು ಗಟ್ಟಿಗೂ ಸಹ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ತೆಳ್ಳಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇದು ತಿನ್ನೋದಕ್ಕಿಂತ ಕುಡಿಯೋ ಥರ ಇರಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಹೀಗೆ ಒಂದು 5 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನೀವು ಇದಕ್ಕೆ 1.5 ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕ್ಕೊಳ್ಳಿ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಇದು ಕುದೀತಾ ಇದೆ ನೋಡಿ. ಒಂದು 5ರಿಂದ 6 ನಿಮಿಷ ಆದಮೇಲೆ ಈ ಥರ ಕುದಿಯುತ್ತಾ ಬಂದಿದೆ. ಇವಾಗ ನೆಕ್ಸ್ಟು ನಾನು ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿಕೊಂಡು ಹೀಗೆ ಒಂದು ಸ್ವಲ್ಪ ಹೊತ್ತು ಇದು ತಣ್ಣಗಾಗೋದಕ್ಕೆ ಅಂತ ಬಿಡ್ತಾ ಇದ್ದೀನಿ. ನಾನು ವೆಯ್ಟ್ ಚೆಕ್ ಮಾಡಿರೋದನ್ನು ತೋರಿಸ್ತೀನಿ ಬನ್ನಿ. ಎಷ್ಟಿದ್ದೀನಿ ಅಂದರೆ 75.350 ಗ್ರಾಮ್ ಇದ್ದೀನಿ ನೋಡಿ. ಇವಾಗ ಆರಿದೆ ಇದು. ಇದನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಗ್ಲಾಸ್ ಒಳಗಡೆ. ಹಾಗೆ ಒಂದು ಕಡೆ ಈರುಳ್ಳಿನೂ ಸಹ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ರಿ. ಬೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಈ ಥರದ್ದೆಲ್ಲ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಓ ಈಗ ಎಡ್ವರ್ಟ್ ರಾಣಿ ಏನು ಮಾಡ್ತಿದ್ದೆ ಹೇಳ್ರಿ? ನಾನು ಇದನ್ನು ಏನು ಮಾಡ್ತಾ ಇದ್ದೆ ಅಂದರೆ ಇವಾಗ ಬೀಳಿಸಿ ಇದನ್ನೆಲ್ಲ ಗಲೀಜು ಮಾಡಿಬಿಡ್ತಾ ಇದ್ದೆ ಅಷ್ಟೇ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ವೆಯ್ಟ್ ಲಾಸಲ್ಲಿರೋದ್ರಿಂದ ಕೆನೆ ಎಲ್ಲ ಹಾಕ್ಕೊಬಿಟ್ರಿ. ಸಾಕು, ಇಷ್ಟು ಮೊಸರು. ಇದು ಇವಾಗ ಚೆಲ್ಲೋ ಅಂತ ಇದ್ರಾಗೈತೆ, ಎಲ್ಲಿ ಚೆಲ್ತೀನೋ ಏನೋ ಅಂತ ಅನ್ನಿಸ್ತೈತೆ. ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ರಿ ಚೆನ್ನಾಗಿರೋದು, ಬಟ್ ನಾನು ಭಾಳ ಹಾಕ್ಕೊಂಬಿಟ್ಟು ಓ ಇದೇ ಥರ ನಾನು ಎಡ್ವರ್ಟ್ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಎಡ್ವರ್ಟ್ಗಳು ಮಾಡ್ಕೊತೀನಿ ನೋಡ್ರಿ. ಯಾಕೋ ಇದು ಚೆಲ್ಲೋ ಥರ ಕಾಣಿಸ್ತಿಲ್ಲ ನೋಡ್ರಿ. ನಾನೇ ಬೇಕು ಅಂತ ಎಷ್ಟು ಇದನ್ನು ಮಾಡಿದರೂ ಇದು ಯಾಕೋ ಚೆಲ್ತಾ ಇಲ್ಲ. ಇವಾಗ ಇದು ಆಗ್ತಾಯಿದೆ. ನೆಕ್ಸ್ಟ್ ಇವಾಗ ಏನು ಅಂದರೆ ಇದಕ್ಕೆ ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ, ಈ ಥರ ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗಂತೂ ಪಕ್ಕ 100ಕ್ಕೆ 200% ಚೆಲ್ಲಬಹುದು. ಸಾಕು.
ಇಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ಯಾವ ಥರ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಸ್ವಲ್ಪ ಸೈಡಲ್ಲಿ ಚೆಲ್ಲಿದೆ, ಇದನ್ನು ಸಹ ಒರೆಸ್ಕೊಳ್ತೀನಿ. ಒರೆಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನಾನು ಆ್ಯಕ್ಚುಲಿ ಇದನ್ನು ಇಷ್ಟಕ್ಕೊಂದಿನ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ಇದನ್ನು ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಮಾಡಿರೋದು. ಇಷ್ಟಕ್ಕೊಂದಿನ ಉಪ್ಪು ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ಬಟ್ ಇವತ್ತು ಮೊಸರು ಮತ್ತು ಈರುಳ್ಳಿ ಇದೆರಡನ್ನೂ ಹಾಕಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ನಿಮಿಷ, ಇವಾಗ ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಸೊ ಇವಾಗ ಇದನ್ನು ಕುಡಿತಾ ಇದ್ದೀನಿ. ಇವಾಗ ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಆದರೆ ಏನೋ ಒಂಥರ ಸಪ್ಪೆ ಸಪ್ಪೆ ಅನಿಸ್ತಾ ಇದೆ. ಮೇ ಬಿ ಇದಕ್ಕೆ ನಾವು ಚಿಲ್ಲಿ ಫ್ಲೇಕ್ಸ್ ಏನಾದರೂ ಆ್ಯಡ್ ಮಾಡಿದರೆ ಚೆನ್ನಾಗಾಗುತ್ತೆ ಏನೋ, ನೋಡೋಣ ನೆಕ್ಸ್ಟ್ ಟೈಮಿಂದ. ಸೊ ಇದಕ್ಕೆ ಏನು ಚೆನ್ನಾಗಿದೆ ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀವಲ್ಲ, ಇದು ಈರುಳ್ಳಿ ಮಧ್ಯೆ ಮಧ್ಯೆ ಸಿಗ್ತಾ ಇರೋದ್ರಿಂದ ಚೆನ್ನಾಗಿ ಅನಿಸ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆದರೆ ಒಂದು ಸ್ವಲ್ಪ ಏನಾದರೂ ಸ್ಪೈಸಿ ಆಗಿದ್ರಲ್ಲಿ ಖಾರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನೆಕ್ಸ್ಟ್ ಟೈಮಿಂದ ಏನು ಅಂದರೆ ಮೆಣ್ಸಿನ್ಕಾಯಿ ಯಾಕೆ ಮಾಡಿದರೆ ಏನಾದರೂ ಚೆನ್ನಾಗಾಗುತ್ತೋ ನೋಡ್ಬಿಡೋಣ, ಅದನ್ನು ಒಂದು ಟ್ರೈ ಮಾಡಿಬಿಡೋಣ ಹೇಗಾಗುತ್ತೆ ಅಂತ. ಆ್ಯಕ್ಚುಲಿ ಬೆಲ್ಲ ಹಾಕಿ ಮಾಡೋದಕ್ಕಿಂತ ಇದೇ ಸ್ವಲ್ಪ ಚೆನ್ನಾಗಿರೋದು, ಅದಕ್ಕಿಂತ ಇದೇ ಚೆನ್ನಾಗಿದೆ ಅನಿಸುತ್ತೆ. ಬಿಕಾಸ್ ಯಾಕೆ ಅಂದರೆ ಅದು ಶುದ್ಧ ಗ್ಲಾಸಲ್ಲಿ ಕುಡಿಯೋ ಅಷ್ಟರಲ್ಲಿ ಒಂಥರ ಬೇಜಾರಾಗ್ಬಿಡುತ್ತೆ, ನಾಳೆ ಇನ್ನೊಂದ್ಸಲ ಕುಡಿಯೋದೇ ಬೇಡ ಅನಿಸುತ್ತೆ. ಬಟ್ ಇದು ಚೆನ್ನಾಗಿದೆ. ಇವಾಗ ನಾನು ಇದನ್ನು ಅಷ್ಟನ್ನು ಕುಡಿತಿದ್ದೀನಿ. ನಾನು ಇದನ್ನು ಬ್ರೇಕ್ಫಾಸ್ಟಿಗೆ ಇದನ್ನೇ ತೊಗೊಳ್ತಾ ಇದ್ದೀನಿ ನೋಡಿ. ಬ್ರೇಕ್ಫಾಸ್ಟಿಗೆ ಇದನ್ನು ತೊಗೊಳ್ತಾ ಇದ್ದೀನಿ. 9:30ಗೆ ಇದನ್ನು ತೊಗೊಳ್ತಿದ್ದೀನಿ. ಅರೌಂಡ್ ಇವಾಗ ಒಂದು 9:30 ಆಗಿದೆ. ಸೊ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಯಾವಾಗಲೂ ನಾನು ಬೆಲ್ಲ ಹಾಕಿ ಮಾಡ್ತಾಯಿದ್ದೆ. ಬೆಲ್ಲದಕ್ಕಿಂತ ಈ ಥರ ಮೊಸರು ಅಥವಾ ಮಜ್ಜಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಮಜ್ಜಿಗೆ ಮತ್ತು ಏನು ಈರುಳ್ಳಿ ಅದೆರಡನ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊತಿದ್ರೆ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಇದು ಚೆನ್ನಾಗಿತ್ತು ನೋಡಿ. ಈ ಥರ ಕುಡಿದು ಖಾಲಿ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 2 o'clock ಆಗಕ್ಕೆ ಬಂದಿದೆ. ಇವಾಗ ನಾನು ನನ್ನ ಲಂಚ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇದು ನೋಡಿ ಲಂಚ್. ಇದು ಏನು ಬಸ್ಸಾರು ಮಾಡ್ತೀವಲ್ಲ ಅದ್ರದ್ದು ಕಾಳು, ಹಾಗೆ ಸಾಂಬಾರು, ಇದು ಮೊಟ್ಟೆ ಮತ್ತು ಇದು ಮುದ್ದೆ. ಇಷ್ಟನ್ನು ನಾನು ತೊಗೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದ್ರ ಜೊತೆಗೆ ಸ್ವಲ್ಪ ರೈಸ್, ಸ್ವಲ್ಪ ಅಂದರೆ ಕ್ವಾಂಟಿಟಿ ತುಂಬಾ ಕಡಿಮೆ ತೊಗೊಳ್ಳಿ. ಏನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ತಿನ್ನಲೇಬೇಕು ಅನ್ನೋರು ತೊಗೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಆ್ಯಕ್ಚುಲಿ ನಾನಿವಾಗ ಒಂದು ಸ್ವಲ್ಪ ದಿನದಿಂದ ರೈಸ್ನ ಅವಾಯ್ಡ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನಿವತ್ತು ರೈಸ್ ತಿಂತಾಯಿಲ್ಲ. ಇಷ್ಟು ನನ್ನ ಮೀಲ್ ನೋಡಿ. ಇವತ್ತು ನಾವು ಇಲ್ಲಿ ಒಂದಷ್ಟು ಗೆಣಸುಗಳನ್ನ ತೊಗೊಂಡಿದ್ವಿ. ಇದನ್ನು ಬೇಯಿಸೋದಕ್ಕೆ ಅಂತ ಇಡ್ತಾಯಿದ್ದೀನಿ ನಾನು. ಇವಾಗ ಇದನ್ನೆಲ್ಲ ನೀಟಾಗಿ ಇದನ್ನು ಇವಾಗ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಕಲ್ಲರ್ ಯಾಕೋ ಒಂದು ಸ್ವಲ್ಪ ಚೇಂಜ್ ಕಾಣಿಸ್ತಿದೆ. ಮೇ ಬಿ ಒಂದು ಸ್ವಲ್ಪ ಕತ್ಲಲ್ಲಿರೋದಕ್ಕೋ ಏನೋ ಗೊತ್ತಿಲ್ಲ. ಇವಾಗ ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಬಂದು ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಇದನ್ನು ಬೇಯಿಸೋಣ ಬನ್ನಿ. ಇವಾಗೇನು ನಾವು ಗೆಣಸನ್ನೆಲ್ಲ ನೀಟಾಗಿ ತೊಳ್ಕೊಂಬಂದಲ್ಲ, ಅದನ್ನು ಬೇಯಿಸೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಏನು ಗೆಣಸು ಇರುತ್ತಲ್ಲ, ನಾವು ಇದನ್ನು ಮುರಿದು ಸಹ ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು. ನಾನು ಇದನ್ನು ಹಾಗೆ ಹಾಕೊಳ್ತಾ ಇದ್ದೀನಿ. ಕೆಲವೊಂದಿಷ್ಟು ಈ ಥರ ಚಿಕ್ಕ ಚಿಕ್ಕದು ಮುರಿದಿರೋದಿದೆಯಲ್ಲ, ಇದನ್ನು ಹಾಗೆ ಹಾಕ್ತಿದ್ದೀನಿ. ಇನ್ನು ಕೆಲವೊಂದು ದೊಡ್ಡದನ್ನು ಅದನ್ನು ಹಾಗೆ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸಿಪ್ಪೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ನಾವು ಇಲ್ಲೊಂದು ಸ್ವಲ್ಪ ಈ ಥರ ಇದಾಗಿದೆ ಅಲ್ಲ, ಇದನ್ನು ನೀಟಾಗಿ ಮೇಲ್ಗಡೆದನ್ನು ಸಹ ಹೆಚ್ಕೊಳ್ಳೋಣ ನೋಡಿ. ಇದನ್ನು ಈ ಥರ ಮೇಲ್ಗಡೆದು ಮಾತ್ರ ಕೆಲವೊಂದಿಷ್ಟು ಸಿಪ್ಪೆನ ತೆಗಿತಾ ಇದ್ದೀನಿ. ಯಾಕಂದರೆ ಇದು ಏನೂ ಆಗಿಲ್ಲ, ಆ್ಯಕ್ಚುಲಿ ಮುರಿದಿರ್ತಾರೆ ಅಲ್ಲ, ಅದು ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಇನ್ನೂ ಯಾವ್ದು ಆ ಥರ ಆಗಿದೆ ನೋಡೋಣ. ಇದು ಒಂದಾಗಿದೆ, ಇದನ್ನು ಸಹ ಮೇಲ್ಗಡೆದು ಒಂದು ಸ್ವಲ್ಪ ಈ ಥರ ತಗೊಳ್ತಾ ಇದ್ದೀನಿ. ಇದೊಂದಾಗಿದೆ ನೋಡಿ. ನಾನು ಒಂದು ಸಲ ಏನು ಮಾಡಿಬಿಟ್ಟಿದ್ದೆ ಅಂದರೆ, ಕೆಲವೊಂದು ಈ ಥರ ದೊಡ್ಡದೆಲ್ಲ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ, ಚಿಕ್ಕ ಚಿಕ್ಕದಷ್ಟೇ ತೊಗೊಳ್ತೀನಿ. ಒಂದು ದೊಡ್ಡದರಲ್ಲಿ ಒಂಥರ ಎಲ್ಲ ಚೆನ್ನಾಗೇ ಇರಲಿಲ್ಲ, ಅದು ಎಲ್ಲ ಒಂಥರ ಹುಳ ಥರ ಆಗ್ಬಿಟ್ಟಿತ್ತು, ಥರ. ಅದನ್ನು ಅಷ್ಟು ಅದು ಮೇ ಬಿ ಒಂದು ಅರ್ಧ kg ಇತ್ತು ಅನಿಸುತ್ತೆ, ಒಂದೇ ಅದು ಫುಲ್ ವೇಸ್ಟ್ ಆಗಿಬಿಟ್ಟಿತ್ತು. ಅದಂತೂ ಇದಕ್ಕಿಂತ ಸಿಕ್ಕಾಪಟ್ಟೆ ದಪ್ಪ ಇತ್ತು ನೋಡಿ. ನೆಕ್ಸ್ಟು ಯಾವುದು ಆ ಥರ ಆಗಿಲ್ಲ, ಇಷ್ಟೇ ಈ ಥರ ಆಗಿರೋದು. ಇದನ್ನು ನಾವು ಸಿಪ್ಪೆನೂ ಬಿಡಿಸು ಸಹ ಹಾಗೆ ಹಾಕ್ಕೋಬಹುದು. ಸಿಪ್ಪೆ ಬಿಡಿಸ್ಬಿಟ್ಟು ಅದನ್ನು ಏನು ಇವಾಗಲೇ ಈ ಥರ ಇದು ಮಾಡ್ತಿದ್ದೀವಲ್ಲ, ಅದನ್ನ ಸಿಪ್ಪೆನ ಮೊದಲನೇ ಇದರಿಂದ ಈ ಥರ ಇದರಲ್ಲಿ ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಬಿಟ್ಟು ಅದ್ರ ಮೇಲ್ಗಡೆ ಅದನ್ನು ಆಮೇಲೆ ಸಹ ನಾವು ಬೇಯೋದಕ್ಕೆ ಇಟ್ಕೋಬೋದು.
ಸೊ ಇವಾಗ ಇದನ್ನ ಇಟ್ಟಿದ್ದೀನಿ ಅಲ್ವಾ, ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇಷ್ಟು ಸಾಕು ನೀರು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಏನು ಅಂದರೆ ನಾನು ಒಂದ್ಸಲ ಇದಕ್ಕೆ ಉಪ್ಪನ್ನ ಒಂದು ಸ್ವಲ್ಪ ಭಾಳ ಹಾಕ್ಬಿಟ್ಟಿದ್ದೆ, ಇದೆಲ್ಲ ಒಂಥರ ಸಿಕ್ಕಾಪಟ್ಟೆ ಉಪ್ಪಾಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಇಷ್ಟು ಹಾಕ್ತಿದ್ದೀನಿ, ಭಾಳ ಏನು ಬೇಡ, ಇಷ್ಟು ಹಾಕ್ತಾಯಿದ್ದೀನಿ ಸಾಕು ಅಂತ. ಯಾಕಂದರೆ ಕೆಲವೊಂದು ಸಲ ಯಾವುದಾದ್ರೂ ಅಡುಗೆಗೆ ಉಪ್ಪು ಕಡಿಮೆ ಆದರೂ ಸಹ ತಿನ್ಬೋದು, ಬಟ್ ಭಾಳ ಆದರೆ ನಿಜವಾಗ್ಲೂ ಅದು ತಿನ್ನೋದಕ್ಕಾಗೋದಿಲ್ಲ. ಮತ್ತು ಅದು ಅಷ್ಟಾಗೂ ಒಂಥರ ಉಪ್ಪಾಗ್ಬಿಟ್ರೆ ಅದು ಯಾವ ಅಡುಗೆನೂ ಆಗಲಿ ಅಷ್ಟು ಚೆನ್ನಾಗಿರೋದಿಲ್ಲ. ಖಾರ ಬೇಕಿದ್ರೆ ಆದರೆ ತಿನ್ಬೋದು, ಖಂಡಿತವಾಗಿ ಉಪ್ಪಾದರೆ ತಿನ್ನೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ನೆಕ್ಸ್ಟ್ ಇವಾಗ ಇದನ್ನು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಒಂದು ವಿಷಲ್ ಬರೋ ತನಕ ನಾವು ಕೂಗಿಸ್ಕೊಳ್ಳೋಣ ಸಾಕು, ಭಾಳ ವಿಷಲ್ ಏನಿಲ್ಲ, ಒಂದೇ ಒಂದು ವಿಷಲ್ ಸಾಕು. ಇವಾಗ ವಿಷಲ್ ಹುಡ್ಕೋದೇ ಒಂದು ಕೆಲಸ ಆಗಿಬಿಡುತ್ತೆ ನೋಡಿರಿ ನಮಗೆ. ಇವಾಗ ಇದು ಒಂದು ವಿಷಲ್ ಆಗಲಿ, ಆದಮೇಲೆ ಇದನ್ನು ತೆಗೆದುಬಿಟ್ಟು ಅದ್ರ ಸಿಪ್ಪೆ ಎಲ್ಲ ತೆಗಿತೀನಿ. ಅದನ್ನು ಸಹ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಇದನ್ನು ಬೇಯಿಸಿದ್ವಲ್ಲ ಒಂದು ವಿಷಲ್ ಕೂಗಿಸಿ, ಇದು ಹೇಗೆ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ ಬನ್ನಿ. ಈ ಥರ ಆಗಿದೆ ನೋಡಿ. ಬೆಂದಿದೆ, ಸಿಕ್ಕಾಬಟ್ಟೆ ಸುಡ್ತಾ ಇದೆ. ಇವಾಗ ಇದನ್ನು ನೀರನ್ನ ನಾನು ಕೆಳಗಡೆ ಒಂದು ಇದರಲ್ಲಿ ಬಸ್ಬಿಡ್ತೀನಿ. ಇವಾಗ ಇದರಲ್ಲಿರೋಂಥ ನೀರನ್ನೆಲ್ಲ ಬಸ್ಬಿಟ್ಟು ತೊಗೊಂಬಂದಿದ್ದೀನಿ. ಇವಾಗ ಇದು ಒಂದು ಸ್ವಲ್ಪ ತನಕ ಆರೋದಕ್ಕೆ ಬಿಡ್ತೀನಿ. ಬಿಟ್ಟಾದ್ಮೇಲೆ ಹಾಗೆ ಇದಕ್ಕೆ ವೆಲ್ದಾರ್ನಾದರೂ ನಾವು ಮಾಡಿಕೊಂಡು ಅದ್ರ ಜೊತೆ ತಿನ್ಬೋದು ಕಾಂಬಿನೇಷನ್ ಆಗಿ, ಅಥವಾ ನಾವು ಏನು ಕಾಯಲ್ಲಿ ಅಂತ ಮಾಡ್ತೀವಲ್ಲ ಅದು. ಇದು ನೋಡಿ ನನ್ನ ಪ್ಲೇಟ್. ಸೊ ಇದನ್ನು ನಾನು ನೈಟ್ ಡಿನ್ನರ್ಗೆ ತೊಗೊಳ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಅರೌಂಡ್ 7 o'clock ಆಗಿದೆ. ಇವಾಗ ನಾನು ಇದನ್ನು ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಸೊ ಇವಾಗ ಅಡುಗೆ ಎಲ್ಲ ರೆಡಿಯಾಗಿದೆ. ಇವಾಗ ಇದು ಬೆಳಗ್ಗೆ ದೋಸೆ ಇಟ್ಟು ರುಬ್ಬಿಟ್ಟಿದ್ನಲ್ಲ ಅದು. ಆ್ಯಂಡ್ ನೆಕ್ಸ್ಟು ಇದು ಬಂದುಬಿಟ್ಟು ಸ್ವೀಟ್ ಪೊಟೊಟೋಸು. ಇವಾಗ ಇದನ್ನು ಸ್ವೀಟ್ ಪೊಟೊಟೋಸ್ ಇದು ಇವಾಗ ಊಟ ಮಾಡೋದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇದು ನಾನು ಏನು ಹೇಳಿದ್ನಲ್ಲ ಬೆಲ್ಲದ ಹಾಲನ್ನ ಕಾಯಿಸ್ತೀನಿ ಅಂತ, ಅದಿದು ಬೆಲ್ಲದ ಹಾಲು ಕಾಯಿಸ್ತೀನಿ ಅಂತ ಹೇಳಿದ್ನಲ್ಲ ಅದು ನೋಡಿ. ಇದಕ್ಕೆ ನೀವು ಕಾಯಿನೂ ಸಹ ಹಾಕ್ಕೋಬೋದು, ಕಾಯಿ ಹಾಕೊಂಡ್ರೆ ಚೆನ್ನಾಗುತ್ತೆ. ಬಟ್ ಇದಂತೂ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ಹೆಚ್ಚಾಗಿ ಸ್ವೀಟ್ ತಿನ್ನೋರಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ಆ್ಯಕ್ಚುಲಿ ಯಾಕೆ ಈ ಥರ ಕಲರ್ ಬಂದಿದೆ ಇದು ಅಂದರೆ ಆರ್ಗಾನಿಕ್ ಬೆಲ್ಲದಲ್ಲಿ ಯೂಸ್ ಮಾಡಿ ಹಾಕಿರೋದು ಇದು, ಹಾಗಾಗಿ ಈ ಥರ ಕಲರ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಅನ್ನನೂ ಸಹ ರೆಡಿ ಆಗಿದೆ ಊಟ ಮಾಡೋದಕ್ಕೆ ಅಂತ. ಅನ್ನನೂ ರೆಡಿ ಇದೆ, ಆಲ್ರೆಡಿ ನಂದು ಊಟ ಆಗಿದೆ. ಮತ್ತು ಇದು ಬಂದುಬಿಟ್ಟು ಸಾಂಬಾರು ಏನು ಬೆಳಗ್ಗೆ ಬಸ್ಸಾರು ಮಾಡಿದ್ವಲ್ಲ ಅದೇ ಇತ್ತು. ಸೊ ಅದಕ್ಕೆ ಇದನ್ನು ಮಾಡಿದ್ದೀವಿ, ಅದಕ್ಕೆ ಸ್ವೀಟ್ ಪೊಟೊಟೋನೆಲ್ಲ ಬೇಯಿಸಿಟ್ಟಿದ್ದೀವಿ. ಸೊ ಇದು ಇವತ್ತಿನ ಅಡುಗೆ. ಹಾಗೆ ನಾನು ನನ್ನ ಡೇನ ಒಂದು ಡಿಟಾಕ್ಸ್ ಡ್ರಿಂಕಿಂದ ಎಂಡ್ ಮಾಡ್ತೀನಿ. ಅಥವಾ ಬೆಳಗ್ಗೆನಾದರೂ ನಾನು ಆ ಡಿಟಾಕ್ಸ್ ಡ್ರಿಂಕ್ನ ಕುಡಿತೀನಿ ಬೆಳಗ್ಗೆ ಎದ್ದ ತಕ್ಷಣ, ಅಥವಾ ನಾನು ನೈಟ್ ಆದರೂ ಕುಡಿತೀನಿ. ಇವಾಗ ಏನು ಅಂದರೆ ನಾನು ಒಂದು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಡಿಟಾಕ್ಸ್ ಡ್ರಿಂಕಿಗೋಸ್ಕರ. ಸೊ ಆ ಪೌಡರ್ನ ಈ ಒಂದು ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಅದನ್ನಷ್ಟೇ 1 ಸ್ಪೂನಷ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿಟ್ಕೊಳ್ಳಿ. ಬಿಸಿನೀರ ಕಾದಿರುವಂಥ ಬಿಸಿ ನೀರನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೀಟಾಗಿ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಇದನ್ನು ಎಷ್ಟು ಸ್ಮೂತಾಗಿ ಪೌಡರ್ ಮಾಡಿದ್ದೆ ಅಂದರೆ ಇದನ್ನು ಸೋಸ್ಕೊಂಡಾಗ ಅದರೊಳಗಡೆ ಏನು ಉಳಿಬಾರ್ದು ಅನ್ನೋ ರೀತಿ ಪೌಡರ್ ಮಾಡಿದ್ದೆ. ಆದರೂ ಸಹ ಇದು ಎಷ್ಟು ನೀಟಾಗಿ ನಾವು ಪೌಡರ್ ಮಾಡಿದರೂ ಸಹ ಇದು ಉಳಿತಾ ಇದೆ. ಇದನ್ನು ನೀಟಾಗಿ ಸೋಸ್ಕೊಂಡ್ಬಿಟ್ಟು ಇದನ್ನು ಇವಾಗ ಕುಡಿತೀನಿ. ಇದನ್ನು ಕೆಲವರು ಹಾಗೆ ಕುಡಿಯೋದಿದ್ರು ಕುಡಿಬೋದು, ಬಟ್ ಇದು ಹಾಗೆ ಕುಡಿಯೋದಕ್ಕೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಇದನ್ನು ನೀಟಾಗಿ ಈ ಥರ ಸೋಸ್ಕೊಂಡ್ಬಿಟ್ಟು ಕುಡಿತಾ ಇದ್ದೀನಿ. ಮತ್ತೇನು ಅಂದರೆ ಇದನ್ನು ನೀವು ಬೆಳಗ್ಗೆನೂ ಸಹ ತೊಗೋಬೋದು, ಇದೇ ಟೈಮಲ್ಲಿ ತೊಗೋಬೇಕು ಅಂತ ಏನಿಲ್ಲ. ನಾನು ಕೆಲವೊಂದು ಸಲ ಇದನ್ನು ಬೆಳಗ್ಗೆನೂ ಸಹ ತೊಗೊಳ್ತೀನಿ, ಸಂಜೆನೂ ಸಹ ತೊಗೊಳ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.